ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ RCB ವರ್ಸಸ್ SRH ಮೊದಲ IPL ನ ಮ್ಯಾಚ್ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇದೆ. ಮ್ಯಾಚ್ ಪಂದ್ಯಕ್ಕಾಗಿ ಕಾತ್ರದಿಂದ RCB ಫ್ಯಾನ್ಸ್ ಕಾಯ್ತಾ ಇದ್ರು. ಈಗಾಗಲೇ ಮ್ಯಾಚ್ನ ಎಲ್ಲ ಟಿಕೆಟ್ಗಳು ಸೇಲ್ ಆಗಿದೆ. 80% ಟಿಕೆಟ್ ಆನ್ಲೈನ್ನಲ್ಲೇ ಮಾರಾಟ ಆಗಿದೆ. ಆನ್ಲೈನ್ ಟಿಕೆಟ್ ಸಿಗುತ್ತೇನೋ ಅಂತ ಪರದಾಡ್ತಾ ಇದ್ದಾರೆ ಫ್ಯಾನ್ಸ್ಗಳು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಒಂದು ಅಭಿಮಾನಿಗಳು ಟಿಕೆಟ್ ಸಿಗ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ರೆಡಿ ಅನೌನ್ಸ್ ಮಾಡಿದ್ರಲ್ಲ, ಈ ಸಲ ಹೊರಗಡೆ ಎಲ್ಲ ಟಿಕೆಟ್ ಹಾಗೆ ಸಿಗಲ್ಲ, ಬ್ಲಾಕಲ್ಲೂ ಕೂಡ ಸಿಗಲ್ಲ, ಏನಿದ್ರು ಕೂಡ ಆನ್ಲೈನ್ನಲ್ಲೇ ನೀವು ಖರೀದಿ ಮಾಡಬೇಕು ಅಂತ ಹೇಳಿದ್ರು. ಮೊನ್ನೆ ಸಂಜೆ 4 ಗಂಟೆಯಿಂದಲೂ ಕೂಡ ಓಪನ್ ಆಗಿತ್ತು ನಿಮಗೆ ಆನ್ಲೈನಲ್ಲಿ ಖರೀದಿ ಮಾಡಲಿಕ್ಕೆ. ಆ್ಯಂಡ್ RCB ಅಭಿಮಾನಿಗಳು ಅದರಲ್ಲೂ ಇಲ್ಲೇ ಮ್ಯಾಚ್ ನಡೀತಾ ಇದೆ ಅಂತ ಕೇಳಬೇಕಾ, ಮುಗಿಬಿದ್ದು ಟಿಕೆಟ್ಗಳನ್ನು ಖರೀದಿ ಮಾಡಿರ್ತಾರೆ. ಬಟ್ ಕೆಲವರು ನಮಗೆ ಸಿಕ್ಕಿಲ್ಲ ಟಿಕೆಟ್ ಅಂತ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ 19ನೇ ಆವೃತ್ತಿಯ IPL ಮ್ಯಾಚ್ ಪ್ರಾರಂಭವಾಗ್ತಾ ಇದೆ. RCB ಮತ್ತು SRH ನಡುವೆ ಮ್ಯಾಚ್ ನಡೆಯಲಿದೆ. ಸದ್ಯ ನಾವು ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗ ಇದ್ದೀವಿ. ಇಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ದಾರೆ, ಕಾತುರದಿಂದ ಕಾಯ್ತಾ ಇದ್ದಾರೆ. ನಾಳೆ ಯಾವಾಗ ಮ್ಯಾಚ್ ಸ್ಟಾರ್ಟ್ ಆಗುತ್ತೆಪ್ಪ, ಮ್ಯಾಚ್ ನೋಡೋದು ಈ ವರ್ಷ IPL ಅಂತ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಭಿಮಾನಿಗಳಿಗೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾಳೆ ಮ್ಯಾಚ್ ಇದೆ, RCB ವರ್ಸಸ್ SRH ಮ್ಯಾಚ್ ಇದೆ, ಏನ್ ಹೇಳ್ತೀರಿ ಸರ್? ಸರ್, ಹೋದ್ ಸರಿ ಆದಂಗೆ ಈ ಸಲ ಆಗಲ್ಲ. ಹೋದ್ ಸತಿಗೆ ಈ ಸಲ ಫುಲ್ ಬಂದೋಬಸ್ತ್ ಮಾಡವ್ರೆ. ನಮ್ಗೆ ಏನಂತ RCB ಬರ್ಬೇಕು, ಬೆಂಗಳೂರು RCB ಮ್ಯಾಚ್ ಬರ್ಬೇಕು, ನಮಗೂ ತುಂಬಾ ಆಸೆ ಇತ್ತು. ಅದೇ ತರ ಬೆಂಗಳೂರಲ್ಲೇ RCB ಕೊಟ್ಟವ್ರೆ ಮ್ಯಾಚ್ ಆಡಕ್ಕೆ. ನಮಗೂ ಈ ಸಲಿನೂ ನಮಗೂ RCB ಕಪ್ ಹೊಡಿಬೇಕು ಅಂತ ಆಸೆ ಸರ್. ಧನ್ಯವಾದ. ಅಭಿಮಾನಿಗಳಿದ್ದಾರೆ, ಬಹಳಷ್ಟು ಅಭಿಮಾನಿಗಳಿದ್ದಾರೆ, ಮಾತಾಡಿಸ್ತೀನಿ ಒಬ್ರನ್ನ. ಸರ್, ನಾಳೆ ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಮೊದಲ ಮ್ಯಾಚ್ ಹೋದ್ ಸಲ ನಮ್ಮವರೇ ಗೆದ್ದಿದ್ರು, ಈ ಸಲ ಕೂಡ ನಮ್ಮವರೇ ಗೆಲ್ಬೇಕಪ್ಪ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ ಸರ್? ಹೌದು, ಈ ಸಲಿನೂ ನಮ್ಮವರೇ ಗೆಲ್ಬೇಕು. ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಟಿದೀವಿ. ಇಷ್ಟು ವರ್ಷ ಟಿಕೆಟ್ ಕೌಂಟ್ರಲ್ಲಿ ಕೊಡ್ತಾ ಇದ್ರು, ಈ ಸಲ ಬೇರೆ ಟಿಕೆಟ್ ಬೇರೆ ಕೌಂಟ್ರಲ್ಲಿ ಇಲ್ಲ. ಇದೊಂದು ಬೃಹತ್ ಅಭಿಮಾನಿಗಳಿಗೆ ಏನೇ ಯಾವಾಗ ಅಂತ ಹೇಳ್ತಾ ಇದೀನಿ. ಹಂಗಾಗಿ ಟಿಕೆಟ್ ಸಿಗದೆ ಸುಮಾರು ಜನ ಇಲ್ಲಿ ಬಂದು ನಿಂತ್ಕೊಂತ ಇದ್ದಾರೆ. ಯಾರಿಗೂ ಟಿಕೆಟ್ ಸಿಗ್ತಾ ಇಲ್ಲ, ಎಲ್ಲ ಆನ್ಲೈನ್ ಅಲ್ಲೇ ಸೋಲ್ಡ್ ಔಟ್ ಆಗಿದೆ. ಅದೊಂಚೂರು ಅಭಿಮಾನಿಗಳು ಒಂಚೂರು ಹಿನಾಯವಾದ ಸೋಲು ಅಂತ ಹೇಳ್ತೀನಿ. ಇವಾಗ ಅದು ಹೋದ ವರ್ಷ ಏನ್ ಕಾಲ್ ತೊಳಿತಾ ಇತ್ತಲ್ಲ, ಹಾಗಾಗಿ ಈ ವರ್ಷ ಹೊಸ ನಿಯಮಗಳನ್ನು ತಂದಿದ್ದಾರೆ. ಆನ್ಲೈನ್ ನಲ್ಲಿ ಟಿಕೆಟ್ ಮಾರಾಟ ಮಾಡೋದಾಗಿರ್ಲಿ, ಯಾವುದೇ ಥರ್ಡ್ ಪಾರ್ಟಿ ಕೊಟ್ಟಿಲ್ಲ, ಹಾಗಾಗಿ ಎಲ್ಲ ಆನ್ಲೈನ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಮ್ಯಾಚ್ ನಲ್ಲಿ ಒಂದು ಯಾವ ಕ್ಯೂರಿಯಾಸಿಟಿ ಇದೆ ಸರ್? ನಮ್ಮ RCB ಆಟಗಾರರು ಯಾವ ರೀತಿ ಆಡ್ಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿ ಸರ್. ಅದು ಒಳ್ಳೆ ರೀತಿನೇ ಹೇಳ್ಬೋದು ಇವ್ರೆ. ಈಗ ಹೆಂಗಂದ್ರೆ, ಈಗ ಟಿಕೆಟ್ ಬಿಟ್ಟು 2 ನಿಮಿಷಕ್ಕೆ ಸೋಲ್ಡ್ ಔಟ್ ಆಗಿದೆ. ಯಾವ್ದೇ ರೀತಿ ಟಿಕೆಟ್ ಯಾವ್ದು ಇಲ್ಲ ಅಂದ್ರೆ ಅಭಿಮಾನಿಗಳು ಅಷ್ಟು ಆತರದಿಂದ ಕಾಯ್ತಾ ಇದಾರೆ ಅಂತ ಟಿಕೆಟಿಗೆ. ಇದು ಇನ್ನು ಅಭಿಮಾನಿ ಈ ಕ್ರೇಜ್ ಈ ವರ್ಷ ತುಂಬಾ ಇರತ್ತೆ ಅಂತ ಎಕ್ಸ್ಪೆಕ್ಟೇಷನ್. ಒಬ್ಬರು ಅಭಿಮಾನಿಗಳಿದ್ದಾರೆ, ಇಂಡಿಯಾ ಟೀಮ್ ನ ಒಂದು ಟಿ ಶರ್ಟ್ ಕೂಡ ಹಾಕೊಂಡಿದ್ದಾರೆ. ನಾಳೆ RCB ಹಾಕೋದಕ್ಕೆ ರೆಡಿ ಆಗ್ತದೆ. ನಾಳೆ ನಡೆಯುವ ಮ್ಯಾಚ್ ಗೆ ಯಾವ ಟೀಮ್ಗೆ ಸಪೋರ್ಟ್ ಮಾಡ್ತೀರಾ? ನಮ್ ಟೀಮೇ ಬೇರೆ, ಯಾರು RCBನೇ ಹುಟ್ಟಿದಿಲ್ಲಿ ಬೆಳೆದಿಲ್ಲಿ, ಅವ್ರಿಗೇನೆ ಸಪೋರ್ಟ್ ಮಾಡ್ಬೇಕಲ್ವಾ RCB. ನಮ್ಮವ್ರು ಹೇಗ್ ಆಡ್ತಾರೆ ಸರ್ ನಾಳೆ RCB ಟೀಮ್ ಅಲ್ಲಿ? ವಿರಾಟ್ ಅವ್ರು ಇದ್ದಾರೆ, ಪಟಿದಾರ್ ಅವ್ರು ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ಭುವನೇಶ್ವರ್ ಅವ್ರು ಇದ್ದಾರೆ. ಯಾವ ಆಟಗಾರರು ಹೇಗೆ ಪ್ರದರ್ಶನ ನೀಡಬಹುದು ಸರ್? ನಾವು ಲಾಸ್ಟ್ ಟೈಮ್ ಪ್ಲೇಯಿಂಗ್ ಲೆವೆಲ್ ಇತ್ತಲ್ವಾ, ಆ ತರಾನೇ ಇಟ್ಕೊಳ್ಬೇಕು, ಯಾವ್ದು ಚೇಂಜಸ್ ಮಾಡಬಾರ್ದು. ಆ ತರ ಇದ್ರೆ ಫಸ್ಟ್ ಮ್ಯಾಚ್ ಗೆಲ್ತಾರೆ. ಇಷ್ಟು ಈ ಅಭಿಮಾನಿಗಳ ಹೇಳ್ತಿರುವಂತಹದ್ದು ಮಾತು. ಏನು, ನಾಳೆ RCB ವರ್ಸಸ್ SRH ಮ್ಯಾಚ್ ನಡೆಯಲಿದೆ. ಬಹಳ ಕಾತುರದಿಂದ ಕಾಯುತ್ತಿದ್ದೇವೆ. ಆದ್ರೆ ಈ ವರ್ಷ ಎಲ್ಲಾ ಟಿಕೆಟ್ಸ್ ಗಳನ್ನ ಆನ್ಲೈನ್ ನಲ್ಲಿ ಮಾರಾಟ ಮಾಡಿರೋದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ನಾವು ಟಿಕೆಟ್ ಗಾಗಿ ಬರ್ತಾ ಇದೀವಿ, ಆದ್ರೆ ಎಲ್ಲಾ ಸೋಲ್ಡ್ ಔಟ್ ಆಗಿದೆ. ಹೀಗಾಗಿ ನಾವು ಟಿವಿಯಲ್ಲಿ ನೋಡೋ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಇಲ್ಲಿನ ಅಭಿಮಾನಿಗಳು ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.